ಬೆಂಗಳೂರು ಸುತ್ತಮುತ್ತ ಭೂಮಿ ಬೆಲೆ ಚಿನ್ನದ ಬೆಲೆಯನ್ನ ಮೀರಿ ಬೆಳೀತಾ ಇದೆ. ಹೀಗಾಗಿ ಭೂಗಳ್ಳರ ಸಂಖ್ಯೆಯೂ ಮಿತಿ ಮೀರಿದೆ. ಅಮಾಯಕರ ವಿವಾದಿತ ಜಮೀನುಗಳ ಮೇಲೆ ಕಣ್ಣಾಕೋ ಕೆಲ ಭೂಗಳ್ಳರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿ ಕೋಟಿ ಬೆಲೆ ಬಾಳೋ ಆಸ್ತಿಗಳನ್ನು ಲಪಟಾಯಿಸ್ತಾ ಇದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ಹೋದ್ರೂ ನ್ಯಾಯ ಸಿಗದೆ ಅಲೆದಾಡ್ತಾ ಇದ್ದಾರೆ. ಆ ಕುರಿತ ಸ್ಟೋರಿಯೊಂದು ಇಲ್ಲಿದೆ. ಬಿಡ್ತಾ ಇಲ್ಲ ಅಲ್ಲ ಒಡೆಗೆ ಬೆಳಗ್ಗೆ ಬಂದಿರುತ್ತಲ್ಲ ಅವನ ನಮ್ಮ ಹುಡುಗರು ಇಟ್ಕಟ್ಟಿ ಬಿಡ್ತಾರೆ. ನೀನು ಬದ್ದಾಗಿದ್ಯಾ ಫಸ್ಟ್ ಆಫ್ ಆಲ್ ನೀನು ಇಲ್ಲಿ ಬಂದಿದ್ದೆ ತಪ್ಪು. ದಾಖಲೆ ನೆಪದಲ್ಲಿ ವೃದ್ಧ ಕುಟುಂಬಕ್ಕೆ ಮಹಾಮೋಸ. ಬಿಜೆಪಿ ಮುಖಂಡನ ವಿರುದ್ಧ ಭೂ ಕಬಳಿಕೆ ಆರೋಪ. ನೀನ್ ಬಿಟ್ಕೊಂಡ್ಬಿಟ್ರೆ ನೀನು ನಾವು ಕೊಂಡೋಗಿರಮ್ಮ. ನಾವೆಲ್ಲ ಬೇಕಾ ಭಾಗ ಮಾಡ್ಕೊಂಬೋದಣ್ಣ. ಭಾಗ ಮಾಡೋದು ನೀನಲ್ಲ, ನಾವೇ ಇಷ್ಟ ಬಂದಿದ್ದ. ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿರೋರೆ ನಮ್ಮ ಅಸಹಾಯಕತೆ ದೌರ್ಬಲ್ಯಗಳನ್ನ ಹೇಗೆ ಬಂಡವಾಳ ಮಾಡಿಕೊಂಡು ನಮಗೆ ಗೊತ್ತಿಲ್ಲದಂತೆ ವಂಚಿಸ್ತಾರೆ ಅನ್ನೋದಕ್ಕೆ ಈ ಸ್ಟೋರಿಯೇ ಉದಾಹರಣೆ. ಈತನ ಹೆಸರು ಮನುಗೌಡ. ರಾಜನಕುಂಟೆ ಸಮೀಪದ ಸೀತಾಕೆಂಪನಹಳ್ಳಿಯ ನಿವಾಸಿ. ಕರವೇ ಹೋರಾಟಗಾರ. ಸದ್ಯ ಬಿಜೆಪಿ ಪಕ್ಷದಲ್ಲಿ ಕಾಣಿಸಿಕೊಳ್ತಿರೋ ನಾಯಕ. ಇಂತಹ ವ್ಯಕ್ತಿ ಅದೇ ಊರಿನ ಹನುಮಂತರಾಜು ಎಂಬುವರ ಭೂ ದಾಖಲೆಗಳನ್ನ ಸರಿಪಡಿಸುವ ಆಸೆ ತೋರಿಸಿ 4 ಕೋಟಿ ಆಸ್ತಿಯನ್ನ ಕೇವಲ 40 ಲಕ್ಷಕ್ಕೆ ಮೋಸದಿಂದ ಲಪಟಾಯಿಸಿದ್ದಾನೆ ಅಂತ ಗಂಭೀರ ಆರೋಪ ಮಾಡಲಾಗ್ತಿದೆ. ಅಷ್ಟಕ್ಕೂ ಮನುಗೌಡ ಮೇಲೆ ಇಂತಹ ಗಂಭೀರ ಆರೋಪ ಮಾಡೋದಕ್ಕೆ ಕೆಲವೊಂದು ಕಾರಣಗಳಿವೆ. ಅದಕ್ಕೆ ಬೇಕಾದ ಸಾಕ್ಷಿಗಳೂ ಇವೆ. ಅದೇನಪ್ಪಾ ಅಂದ್ರೆ, ಸದ್ಯ ಆರೋಪ ಮಾಡ್ತಿರೋ ಹನುಮಂತರಾಜು ಎಂಬಾತನ ತಾತ ಅಂಜಿನಿ ಎಂಬುವರು 1937ರಲ್ಲಿ ಶಾನುಭೋಗರಾದ ಅನಂತರಾವ್ ಎಂಬುವರ ಬಳಿ 2 ಎಕರೆ 10 ಗುಂಟೆ ಜಾಗ ತೆಗೆದುಕೊಂಡಿದ್ರಂತೆ. ಅದನ್ನ ರಿಜಿಸ್ಟರ್ ಮಾಡಿಸಿಕೊಂಡಿದ್ದು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿರಲಿಲ್ಲ. ಆದ್ರೆ ಪಹಣಿಯ ಪೊಸಿಷನ್ ಕಾಲಂನಲ್ಲಿ ಅವರ ಹೆಸರು ದಾಖಲಾಗಿತ್ತು. ಜಮೀನು ಮಾರಾಟ ಮಾಡಿದ್ದ ಅನಂತರಾವ್ ಆಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಯಾವುದೇ ತೊಂದರೆ ಮಾಡಿರ್ಲಿಲ್ವಂತೆ. ನಮ್ಮ ತಾತ ಅವರು ಆಂಜನೇಯವರು ಕೊಂಡ್ಕೊಂಡಿದ್ರು ಅನಂತರಾವ್ ಅನ್ನೋರ ಕಡೆಯಿಂದ. ಅದನ್ನು ಖಾತೆ ಮಾಡಿಸ್ಕೊಳಕ್ಕೆ ಅವರಿಂದ ಶಕ್ತಿ ಇರಲಿಲ್ಲ. ಅನ್ಎಜುಕೇಟೆಡ್ ಆಗಿರೋದ್ರಿಂದ ಬಡತನದಿಂದ ಕಾರಣದಿಂದ ಮಾಡ್ಕೊಳಕ್ಕಾಗಿರಲಿಲ್ಲ. 2014ವರೆಗೂ ಪಾಣಿಲಿ ಬಂದಿತ್ತು, ಎಂಟ್ರಿ ಬಂದಿದೆ. ಆಮೇಲೆ ಯಾರೋ ಕೆ ವಿ ನಾವಿಗೇಷನ್ ಒಬ್ಬ ಕ್ರಿಯೇಟ್ ಮಾಡಿ ಅವರು ಅನಂತರಾವ್ ಫ್ಯಾಮಿಲಿ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರಿಗೆ ಅವರು ಇನ್ನೊಬ್ಬರು ಪ್ರದೀಪನಿಗೆ ಮಾರಿ, ಪ್ರದೀಪ ಸಿದ್ಧಗಂಗಾ ಆಯಿಲ್ ಅನ್ನೋರ್ಗೆ ಮಾರಿ ಹಿಂಗೆ ನಡೀತಾ ಇತ್ತು. ನಾವು ಕೇಸ್ ಹಾಕ್ಕೊಂಡಿದ್ವಿ. AC ಅವ್ರಿಗೆ ಆರ್ಡ್ರ್ ಮಾಡಿಕೊಡೋಕ್ಕೆ ನಮ್ಮ ಹೆಸರು ಖಾತೆ ಮಾಡೋಕ್ಕೆ ಮಾಡಿರಿ ಅಂತ ಅಂದ್ಬಿಟ್ಟು. ಆದ್ರೆ ಜಮೀನು ಖಾತೆ ಹನುಮಂತರಾಜು ಕುಟುಂಬದ ಹೆಸರಲ್ಲಿ ಇಲ್ಲ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ಮನುಗೌಡ ಸೇರಿದಂತೆ ಕೆಲ ವ್ಯಕ್ತಿಗಳು KV ನಾಗೇಶ್ ಎಂಬಾತನನ್ನ ಅನಂತರಾವ್ ಅವರ ಮೊಮ್ಮಗನಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಹನುಮಂತರಾಜು ಅವರ ಆಸ್ತಿಯನ್ನ ತುಮಕೂರು ಮೂಲದ ವ್ಯಕ್ತಿಯೊಬ್ಬರಿಗೆ ಮಾರಾಟ ಮಾಡಿದ್ರಂತೆ. ಆ ವಿಚಾರ ತಿಳಿದ ಹನುಮಂತರಾಜು ಕೋರ್ಟ್ ಮೆಟ್ಟಿಲೇರಿದ್ದು ಬಳಿಕ SC/ST ಸೆಲ್ನಲ್ಲಿ ದೂರು ದಾಖಲಿಸಿದ್ದು ಅಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ರಂತೆ. ಬಳಿಕ ಹೇಗಾದ್ರೂ ಮಾಡಿ ಈ ಆಸ್ತಿಯನ್ನ ಹೊಡೆಯಲೇಬೇಕೆಂದು ತೀರ್ಮಾನಿಸಿದ್ದ ಮನುಗೌಡ, ಹನುಮಂತರಾಜು ಅವರ ಬಳಿ ನಿಮ್ಮ ಭೂ ದಾಖಲೆಗಳನ್ನ ಸರಿಯಾಗಿ ರೆಡಿ ಮಾಡಿಸಿಕೊಡ್ತೇನೆ, ನೀವು ಅದನ್ನ ಮಾರಾಟ ಮಾಡೋದಾದ್ರೆ ನನಗೆ ಮಾರಾಟ ಮಾಡಬೇಕು ಅಂತ ಹೇಳಿದ್ನಂತೆ. ಆ ನಂಬಿಕೆಯನ್ನೇ ಮಿಸ್ಯೂಸ್ ಮಾಡಿಕೊಂಡ ಮನುಗೌಡ ಯಲಹಂಕ ಸಬ್ ರಿಜಿಸ್ಟರ್ ಕಚೇರಿ ಬದಲಿಗೆ ಶ್ರೀರಾಂಪುರ ಸಬ್ ರಿಜಿಸ್ಟರ್ ಕಚೇರಿ ಕ್ಲೋಸ್ ಮಾಡೋ ಸಮಯದಲ್ಲಿ ಕರೆಸಿಕೊಂಡು ತರಾತುರಿಯಲ್ಲಿ GPA ಅಗ್ರಿಮೆಂಟ್ ಮಾಡಿಸಿಕೊಂಡು ಖರ್ಚಿಗೆ ಇಟ್ಕೊಳ್ಳಿ ಅಂತ 4 ಜನರಿಗೆ ತಲಾ 10 ಲಕ್ಷದಂತೆ ಹಣ ನೀಡಿ ಕಳಿಸಿಕೊಟ್ಟಿದ್ರಂತೆ. ಆದ್ರೆ ಆ ಅಗ್ರಿಮೆಂಟ್ ಓದಲು ನಮಗೆ ನೀಡಿಲ್ಲ. ಅದಾದ ಬಳಿಕ ಹಲವು ಬಾರಿ ಕೇಳಿದ್ರು ದಾಖಲೆ ರೆಡಿ ಆಗ್ತಿದೆ ಅಂತ ಹೇಳಿಕೊಂಡು ಬಂದಿದ್ದು ಕೊನೆಗೆ ಲತಾ ಎಂಬುವವರ ಹೆಸರಲ್ಲಿ ಪಹಣಿ ಬಂದಿದ್ದು ಅದನ್ನ ಕೇಳಲು ಹೋದ್ರೆ ನೀವು ಜಮೀನು ನಮಗೆ ಸೇಲ್ ಮಾಡಿದ್ದೀರಾ ಅಂದ್ರಂತೆ ಈ ಮನುಗೌಡ. ನಮ್ಮೂರನೇ ಆದ ಮನುಗೌಡ ಅಂತ ಅಂದ್ಬಿಟ್ಟು ಒಬ್ಬ ಬಂದು, ನಿಮಗೆ AC ಆರ್ಡ್ರ್ ಮಾಡಿಸ್ಕೊಡ್ತೀನಿ, AC ಅವ್ರಿಗೆ ದುಡ್ಡೆಲ್ಲ ಕೊಟ್ಟು ಮಾಡಿಸ್ಬೇಕಲ್ಲ, ಅಷ್ಟೆಲ್ಲ ಶಕ್ತಿ ನಮಗೂ ಇರಲಿಲ್ಲ. ಅವ್ನು ಬಂದು ಕೇಳಿದಾಗ 1 ಎಕರೆ 10 ಗುಂಟೆ ಜಾಗಕ್ಕೆ 1 ಎಕರೆ 10 ಗುಂಟೆ ಜಾಗಕ್ಕೆ 4 ಜನ, ನಾವು 5 ಜನ, ಅದರಲ್ಲಿ 4 ಜನ ಮಾತ್ರ ಅವನಿಗೆ ಅಗ್ರಿಮೆಂಟ್ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಒಪ್ಕೊಂಡ್ವಿ. ಅದೇ ಥರ ಅಗ್ರಿಮೆಂಟ್ ಅಂದ್ಬಿಟ್ಟು ಸುಮಾರು 2024ರಲ್ಲಿ 4 ಜನನೂ 4 ಗಂಟೆ ಸುಮಾರು ಕರ್ಕೊಂಡೋಗಿ ಬೆಳಗ್ಗೆ RTGS ಅಂತ ಒಬ್ಬೊಬ್ಬರಿಗೆ ತಲಾ 10 ಲಕ್ಷ ಅಂತ ಮಾಡಿ ಸಂಜೆ ಕರ್ಕೊಂಡೋಗ್ಬಿಟ್ಟು GPA ಮಾಡ್ಕೊಂಬಿಟ್ಟು ನಮಗೆ ಅಗ್ರಿಮೆಂಟ್ ಹೇಳ್ಬಿಟ್ಟು GPA ಮಾಡ್ಕೊಂಬಿಟ್ಟು ಇಲ್ಲಿ ಎಲ್ಲ ನಕಲಿ GPA ಮಾಡಿಕೊಂಡು ಅದು ನಮಗೆ ಗೊತ್ತಾಗಿಲ್ಲ, 2 ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದ. ಆ GPA ಮೇಲೆ ಲತಾ ಅನ್ನೋರಿಗೆ ಮಾರಾಟ ಮಾಡಿಬಿಟ್ಟ, ಜಮೀನನ್ನ ಮಾರಾಟ ಮಾಡಿಬಿಟ್ಟಿದ್ದಾದ್ಮೇಲೆ ನಮಗೆ ಗೊತ್ತಾಯಿತು. ಪಣಿ ಚೇಂಜ್ ಆದಾಗ ಕೇಳಿದ್ದಕ್ಕೆ ಯಾಕಪ್ಪ ಈ ಥರ ಮಾಡಿದ್ಯಾ ಅಂದಿದ್ದಕ್ಕೆ, ಇಲ್ಲ ನೀವೆಲ್ಲ ನಮಗೆ ಮಾಡಿಕೊಟ್ಬಿಟ್ಟಿದ್ದೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದು ಏಕೆ ಬಂದು ಕಾಂಪೌಂಡ್ ಆಗಕ್ಕೆ ಬಂದ ರೌಡಿಗಳು ಕರ್ಕೊಂಡ್ಬಂದು. ಬಳಿಕ ಕೂಡಲೇ ಎಚ್ಚೆತ್ತ ಹನುಮಂತರಾಜು ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ದಾಖಲೆಗಳನ್ನ ಪರಿಶೀಲಿಸಿ ನಡೆಸಿದ ಕೋರ್ಟ್ ಸ್ಟೇ ನೀಡಿದೆ.
ಅದರ ಜೊತೆಗೆ ರೀಜನಲ್ ಕಮಿಷನರ್ ಆದಿತ್ಯ ಆಮ್ಲಾ ಬಿಸ್ವಾಸ್ ಅವರಿಗೂ ದೂರು ನೀಡಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸಿ ಅಕ್ರಮ ಭೂ ವರ್ಗಾವಣೆ ಪ್ರಕ್ರಿಯೆ ರದ್ದುಪಡಿಸುವಂತೆ ರೀಜನಲ್ ಕಮಿಷನರ್ ಆದೇಶ ಮಾಡಿದ್ದಾರೆ. ಅದರ ಸಂಬಂಧಪಟ್ಟ ತಹಶೀಲ್ದಾರ್ ಆಗಲಿ ಅಧಿಕಾರಿಗಳಾಗಲಿ ಯಾವ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ರು ನೆಪ ಮಾತ್ರಕ್ಕೆ ಕೇಸ್ ದಾಖಲಿಸಿ ಮನುಗೌಡರನ್ನ ಕರೆದು ಕ್ರಮ ಕೈಗೊಳ್ಳೋದಿರಲಿ, ವಿಚಾರಣೆಯೂ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ನ್ಯಾಯಕ್ಕಾಗಿ ಈ ಬಡ ರೈತ ಕುಟುಂಬ ಆ ಕಚೇರಿ ಈ ಕಚೇರಿ ಅಂತ ಅಲೆಯುತ್ತಿದೆ. ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್.